ನಮಸ್ತೆ ಫ್ರೆಂಡ್ಸ್. ಇಂತಹ ವಿಷಯಗಳು ಮನಸ್ಸಿನಲ್ಲಿ ನೋವನ್ನು ಉಂಟು ಮಾಡುತ್ತದೆ ಎಲ್ಲರ ಮನಸ್ಸಿನಲ್ಲಿ. ಏಕೆಂದರೆ ಅಂತಹ ಅದ್ಭುತ ಕನ್ನಡದ ನಿರೂಪಕಿ, ಕನ್ನಡದ ಕಣ್ಮಣಿ ಅಪರ್ಣಾರವರು ಎಂದೇ ಹೇಳಬಹುದು. ಅಪರ್ಣಾರವರಂತಹ ಗಟ್ಟಿಗಿತ್ತಿ ಸುಂದರ ಮುಖದವರು, ಜೊತೆಗೆ ಬಹಳಷ್ಟು ಆಕ್ಟಿವ್ ಇದ್ದವರು ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಎನ್ನುವುದೇ ನಂಬಲ ಸಾಧ್ಯವಾದಂತಹದ್ದು. ಆದರೂ ಈಗ ನಾವು ನಂಬುವಂತಾಗಿದೆ. ನಿಜಕ್ಕೂ ಹೇಳಬೇಕೆಂದರೆ ಹೃದಯ ತುಂಬಿ ಬರುತ್ತದೆ, ಕಣ್ಣಂಚಿನಲ್ಲಿ ನೀರು ತುಂಬಿಕೊಳ್ಳುತ್ತದೆ. ಏಕೆಂದರೆ ಇಂತಹ ಅಕಾಲಿಕ ಸಾವನ್ನು ಯಾರಿಗೂ ನಂಬಲಿಕ್ಕೆ ಅಸಾಧ್ಯವಾದದ್ದು. ಇಡೀ ಕರ್ನಾಟಕಕ್ಕೆ ತುಂಬಲಾರದಂತಹ ನಷ್ಟ ಎಂದೇ ಹೇಳಬಹುದು. ಅಂತಹ ಮಧುರವಾದ ಕಂಠ ಮತ್ತು ಕನ್ನಡದ ಉಚ್ಚಾರವನ್ನು ಅಚ್ಚುಕಟ್ಟಾಗಿ ಸ್ಪಷ್ಟವಾಗಿ ಹೇಳುತ್ತಿದ್ದರು ಅಪರ್ಣಾ. ಇಡೀ ಕರ್ನಾಟಕ ಮೌನಕ್ಕೆ ಜಾರುವಂತೆ ಮಾಡಿದೆ ಅಪರ್ಣಾ ಅವರ ಅಕಾಲಿಕ ಮರಣ. ಯಾಕೆಂದರೆ ಪ್ರತಿ ಅಕ್ಷರಕ್ಕೂ ಜೀವ ತುಂಬಿ ಸುಂದರವಾಗಿ ಪೋಣಿಸುವಂತೆ ಮಾತನಾಡುತ್ತಿದ್ದ ಧ್ವನಿಯಂತಲೇ ಹೇಳಬಹುದು. ಈಗ ಅಪರ್ಣಾ ನಮ್ಮೆಲ್ಲರನ್ನು ಬಿಟ್ಟು ದೂರದ ಪಯಣಕ್ಕೆ ಸಾಗಿದ್ದಾರೆ. ನಿಜಕ್ಕೂ ಅವರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಭರಿಸುವ ಶಕ್ತಿ ಸಿಗಲಿ ಎಂದು ನಾವೆಲ್ಲ ದೇವರಲ್ಲಿ ಪ್ರಾರ್ಥಿಸೋಣ. ಆದರೆ ಅವರು ಕೊನೆಯುಸಿರೆಳೆಯುವ ಕ್ಷಣದಲ್ಲಿ ತನ್ನ ಪತಿ ಜೊತೆ, ನಾಗರಾಜ್ ಜೊತೆ ಹಾಡಿದಂತಹ ಮಾತುಗಳು ಎಲ್ಲರನ್ನೂ ಭಾವುಕರನ್ನಾಗಿ ಮಾಡಿದೆ. ತುಂಬಾ ಪ್ರೀತಿಸುತ್ತಿದ್ದ ಅವರ ಪತಿ ಹೇಗೆ ಅರಗಿಸಿಕೊಂಡಿರಬಹುದು? ಅಪರ್ಣಾ ಪತಿಯನ್ನು, ನಾನು ಕರ್ನಾಟಕಕ್ಕೆ ಸೇರಿದವನು, ಇದನ್ನು ನೀನು ಕರ್ನಾಟಕಕ್ಕೆ ಹೇಳಲೇಬೇಕು. ಯಾಕೆಂದರೆ ಕಳೆದ 2 ವರ್ಷಗಳಿಂದ ಅವರನ್ನು ಕಿತ್ತು ತಿನ್ನುತ್ತಿದ್ದ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್ ಎಂದು. ಆದರೆ ಅವರಿಗೆ ಗೊತ್ತಿತ್ತು, ನಾನು ಕೆಲವೇ ತಿಂಗಳವರೆಗೆ ಮಾತ್ರ ಬದುಕುತ್ತಿದ್ದೇನೆ ಎಂದು, ನನ್ನ ಜೀವನ ಅಂತ್ಯವಾಗುತ್ತಿದೆ ಎಂದು, ನಾನು ಸಾವಿನ ಒಂದಿಗೆ ಹೋರಾಡುತ್ತಿದ್ದೇನೆ ಎಂದು, ಸಾವಿನ ಅಂಚಿನಲ್ಲಿ ಇದ್ದೇನೆ ಎಂದು ಪತಿ ಪತ್ನಿ ಸಾವಿನೊಂದಿಗೆ ಹೋರಾಡುತ್ತಿದ್ದರು. ಆದರೆ ಅವರ ಪತಿ ಹೇಳಿದಂತೆ ಈ ಹೋರಾಟದಲ್ಲಿ ನಾವು ಸೋತಿದ್ದೇವೆ ಎಂದು ಭಾವುಕರಾಗಿ ಹೇಳಿದ್ದಾರೆ. ಈ ಮಾತನ್ನು ಯಾರಿಗಾದರೂ ಕೂಡ ಮನ ಕಲಕುವಂತೆ ಮಾಡುತ್ತದೆ. 4ನೇ ಸ್ಟೇಜ್ನಲ್ಲಿದ್ದ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅಪರ್ಣಾಗೆ ವೈದ್ಯರೇ 6 ತಿಂಗಳವರೆಗೆ ಬದುಕೋದು ಹೆಚ್ಚು ಎಂದು ಹೇಳಿಬಿಟ್ಟಿದ್ದರಂತೆ. ಈ ರೀತಿ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಎಂದು ತಮ್ಮ ಕೆಲವು ಆಪ್ತರೊಡನೆ ಹೇಳಿಕೊಂಡಿದ್ದರಂತೆ. ಅವರಲ್ಲಿ ಯಾರಿಗೂ ಹೇಳಬೇಡಿ ಎಂದು ಕೂಡ ಅವರು ಹೇಳಿದ್ದರಂತೆ. ಈ ರೀತಿಯ ಶ್ವಾಸಕೋಶದಂತಹ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅಪರ್ಣಾರವರು ಎಲ್ಲರೊಂದಿಗೆ ನಗುತ್ತಾ ಮಾತನಾಡುತ್ತಾ ಸಂತೋಷದಿಂದ ಕಾಲವನ್ನು ಕಳೆಯುತ್ತಿದ್ದರು. ಅವರು ಸ್ನೇಹಜೀವಿ, ತಾಳ್ಮೆ ಸ್ವಭಾವದವರು, ತಾಯಿ ಹೃದಯದವರು ಆಗಿದ್ದರು. ಅವರ ಆತ್ಮೀಯರು ಹೇಳುತ್ತಿದ್ದರು, ಅವರಿಗೆ ಬದುಕಲು ತುಂಬ ಆಸೆ ಇತ್ತಂತೆ. ಅದಕ್ಕೆ ಅವರು ತುಂಬ ಪ್ರಯತ್ನವನ್ನು ಪಟ್ಟಿದ್ದಾರೆ. ಆದರೆ ವಿಧಿಯಾಟದ ಮುಂದೆ ಯಾರೂ ಇಲ್ಲ ಎನ್ನುವುದು ಇವರ ಅಕಾಲಿಕ ಮರಣದಿಂದ ತಿಳಿದಿದೆ. ಆದರೆ ಅವರ ಪತಿ ಹೇಳಿದಂತೆ ಅವಳು ಧೀರೆ, ಅವಳಿಗೆ ಬದುಕಬೇಕೆಂಬುದು ತುಂಬ ಆಸೆ ಇತ್ತು. ಅದಕ್ಕಾಗಿ ಜನವರಿಯವರೆಗೆ ಹೋರಾಡಿದರು. ಫೆಬ್ರವರಿಗೆ ಅದು ಸಾಧ್ಯವಾಗಲಿಲ್ಲ. ನಂತರ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕಾಗಿತ್ತು ಅವಳನ್ನು. ಆಗ ಅಲ್ಲಿ ಅವಳು ವಿಧಿವಶಳಾದಳು ಎಂದು ಹೇಳಿಕೊಂಡಿದ್ದಾರೆ. ಆದರೆ ಸಾಧ್ಯವಾಗಲಿಲ್ಲ ನಮ್ಮ ಒಂದು ಜೀವನದಲ್ಲಿ ಅವಳನ್ನು ಉಳಿಸಿಕೊಳ್ಳಲು ಎಂದು ಕೂಡ ಅವರು ಹೇಳಿದ್ದಾರೆ, ದುಃಖದಿಂದ ಹೇಳಿದ್ದಾರೆ. ಅದೇ ರೀತಿ ಅಪರ್ಣಾರವರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಏಕೆಂದರೆ ನಮ್ಮ ಕರ್ನಾಟಕಕ್ಕೆ ಅವರ ಕೊಡುಗೆ ಅಪಾರವಾದುದು. ಹಾಗೆ ಅವರ ಮೆಟ್ರೋದಲ್ಲಿನ ಮಧುರ ಕಂಠವನ್ನು ಯಾರು ತಾನೇ ಮರೆಯಲು ಸಾಧ್ಯ? ಇನ್ನು ಮುಂದೆ ಅವರ ಸ್ವರವನ್ನು ಮೆಟ್ರೋದಲ್ಲಿ ಕೇಳಿದಾಗ ಕಣ್ಣಂಚಿನಲ್ಲಿ ನೀರು ತುಂಬಿ ಬರುತ್ತದೆ. ಏಕೆಂದರೆ ಅಷ್ಟು ಶುದ್ಧವಾದ ಕನ್ನಡದ ಪದಗಳನ್ನು ಸುಂದರವಾಗಿ ಪೋಣಿಸಿದಂತೆ ಮಾತನಾಡುತ್ತಿರುತ್ತಾರೆ. ಮಲೆನಾಡಿನ ಚಿಕ್ಕಮಗಳೂರಿನ ಜಿಲ್ಲೆಯಲ್ಲಿ ಪಂಚನಹಳ್ಳಿಯಲ್ಲಿ ಜನಿಸಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ಅದೇ ರೀತಿ ದೂರದರ್ಶನ ಚಂದನವಾಹಿನಿಯಲ್ಲಿ ಮೊದಲ ಬಾರಿ ಅವರು ಕೆಲಸ ಮಾಡಿದ್ದರು. ಕಲಾವಿದೆಯಾಗಿ ಅಲ್ಲಿ ಅವರಿಗೆ ಆಸಕ್ತಿ ಹುಟ್ಟಿ ನಂತರ ಹಲವಾರು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದ್ದಾರೆ. ನಂತರ ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿದರು. 2013ರಲ್ಲಿ ಬಿಗ್ ಬಾಸ್ ಶೋನಲ್ಲಿ ಭಾಗವಹಿಸಿದರು. ಮಜಾ ಟಾಕೀಸ್ನಂತಹ ಟಿವಿ ಶೋನ ಮೂಲಕ ಕನ್ನಡಿಗರಿಗೆ ಮತ್ತಷ್ಟು ಹತ್ತಿರವಾಗಿದ್ದರು. ರಾಜ್ಯ ಸರ್ಕಾರದ ಪ್ರಾಯೋಜಿತ ಪ್ರಮುಖ ಕಾರ್ಯಗಳನ್ನು ಬಹುಪಾಲು ಅವರೇ ನಿರೂಪಣೆ ಮಾಡಿದ್ದಾರೆ. ಮತ್ತೆ ಪುಟ್ಟಣ್ಣ ಕಣಗಾಲ್ ರವರ ನಿರೂಪಿಸಿದ ಮಸಣದ ಹೂನಲ್ಲಿ
ಮೊದಲ ಚಿತ್ರವನ್ನು ಮಾಡಿದ್ದಾರೆ. ಹೀಗೆ ಹಲವಾರು ಚಿತ್ರಗಳಲ್ಲಿ, ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. 90ರ ದಶಕದಲ್ಲಿ ಖ್ಯಾತ ನಿರೂಪಕಿ ಅಂತಲೇ ಹೇಳಬಹುದಾದವರು ಇವರು. ಅಪರ್ಣಾ ರವರ ಕೊಡುಗೆ ನಮ್ಮ ಕರ್ನಾಟಕಕ್ಕೆ ಬಹುದೊಡ್ಡ ಕೊಡುಗೆಯಾಗಿದೆ. ಇದಂತೂ ಯಾರು ಕೂಡ ಅಲ್ಲಗಳೆಯುವಂತಿಲ್ಲ. ಏಕೆಂದರೆ ಅಂತಹ ಸ್ವರ ಮತ್ತು ಸ್ಪಷ್ಟತೆ, ಉಚ್ಚಾರ, ಅವರಿಗಿದ್ದಂತಹ ಅಪಾರವಾದ ಪ್ರೀತಿ, ಗೌರವ ನಮ್ಮ ಕನ್ನಡ ಭಾಷೆಯ ಮೇಲೆ. ಈಗ ಅಂತಹ ಒಂದು ಅದ್ಭುತವಾದ ಆತ್ಮವನ್ನು ನಾವೆಲ್ಲರೂ ಕಳೆದುಕೊಂಡಿದ್ದೇವೆ. ವಿಧಿಯಾಟದ ಮೇಲೆ ನಮ್ಮದೇನೂ ನಡೆಯುವುದಿಲ್ಲ, ಯಾವುದೂ ಇಲ್ಲ. ಆದ್ದರಿಂದ ಇಡೀ ಕರ್ನಾಟಕ ಜನರೆಲ್ಲ ಸೇರಿ ಅವರಿಗೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತಾ, ಅದೇ ರೀತಿ ಅವರ ಕುಟುಂಬಕ್ಕೆ ಕೂಡ ಈ ದುಃಖವನ್ನು ಭರಿಸುವ ಶಕ್ತಿ ಕೂಡ ಸಿಗಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ ಎಂದು ಹೇಳಿ, ನಾನು ಸ್ಮಿತಾ, ಧನ್ಯವಾದಗಳು.